ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಇವತ್ತಿನ ಬ್ಲಾಗ್ ಬಂದು ಮೆಂತೆ ಮುದ್ದೆ ಹೇಗೆ ಮಾಡೋದು ಅಂತೇಳಿ. ಸೊ ಮೆಂತೆ ಮುದ್ದೆ ತಿನ್ನೋದ್ರಿಂದ ನಮಗೆ ತುಂಬಾನೇ ಎಫೆಕ್ಟಿವ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಮೆಂತೆ ಅರ್ಧ ಕೆಜಿ, ಹಾಗೆ ಕಪ್ಪು ಉದ್ದಿನ ಕಾಳು ಅರ್ಧ ಕೆಜಿ, ಹಾಗೆ ಗೋಧಿ ಅರ್ಧ ಕೆಜಿ, ಅದೇ ರೀತಿ ಕೆಂಪಕ್ಕಿ ಅರ್ಧ ಕೆಜಿ ತಗೊಂಡಿದ್ದೀನಿ. ತಗೊಳ್ಳೋರು ವೈಟ್ ರೈಸ್ ಕೂಡ ತಗೊಬೋದು. ಸೊ ನಾವು ಈ ಮೆಂತೆ ತಗೊಳ್ಳೋದ್ರಿಂದ ಮೆಂತೆ ಮುದ್ದೆ ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ತಗೊಳ್ಳೋದ್ರಿಂದ ತುಂಬಾನೇ ಎಫೆಕ್ಟಿವ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ತುಂಬಾನೇ ಪ್ರೋಟೀನ್ಸ್ ಆಗಲಿ ಮತ್ತೆ ಕ್ಯಾಲ್ಶಿಯಂ ಆಗಲಿ ಏನೇನು ಬೇಕೋ ನಮ್ಮ ಬಾಡಿಗೆ ಪ್ರತಿಯೊಂದು ಇದರಿಂದ ನಮಗೆ ಸಿಗುತ್ತೆ. ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿರಲಿ, ಸೊ ಎಲ್ರಿಗೂ ಬೆನ್ನೋವಂತೂ ಕಾಮನ್ ಆಗಿ ಬಂದೇ ಇರುತ್ತೆ. ಸೊ ಹಾಗಾಗಿ ನಾವು ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ತಗೊಳ್ಳೋದ್ರಿಂದ ನಾವು ಬೆನ್ನೋವನ್ನ ಕಮ್ಮಿ ಮಾಡ್ಕೊಬೋದು. ಬರೀ ಸಿ ಸೆಕ್ಷನ್ ಆಗಿರೋರು, ನಾರ್ಮಲ್ ಡೆಲಿವರಿ ಆಗಿರೋ ಅಂತಲ್ಲ, ಸೊ ಎಲ್ಲರೂ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮೆಂತೆನಲ್ಲಿ ಬಂದು ನಮಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡೈಜೆಷನ್ ಸಹ ಕಮ್ಮಿ ಆಗುತ್ತೆ. ಮತ್ತೆ ನಾವು ಮೆಂತೆ ಮುದ್ದೆ ತಿನ್ನೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನಮಗೆ. ಅದೇ ರೀತಿ ಹೇರ್ ಪ್ರಾಬ್ಲಮ್ ಸಮಸ್ಯೆ ಆದರೂ ಅಷ್ಟೇನೆ ನಾವು ಮೆಂತೆ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಾವು ಹೇರ್ಗೆ ಯಾವುದೇ ರೀತಿ ಕಂಡೀಷನರ್ ಅಪ್ಲೈ ಮಾಡ್ಬೋದು, ಶಾಂಪೂ ಅಪ್ಲೈ ಮಾಡ್ಬೋದು, ಬಟ್ ನಾವು ತಗೊಳ್ಳೋ ಆಹಾರನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮೆಂತೆನ ನಾವು ಡೈಲಿ 1 ಸ್ಪೂನ್ ನೈಟ್ ನೆನೆ ಹಾಕಿ ಮಾರ್ನಿಂಗ್ 1 ಸ್ಪೂನ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ ಸಹ ಇರೋದಿಲ್ಲ. ಮತ್ತೆ ವೆಯ್ಟ್ ಲಾಸ್ ಕೂಡ ಮಾಡಬಹುದು ನಾವು. ಅದಾದ ನಂತರ ಮೆಂತೆಯಿಂದ ಯಾರೆಲ್ಲ ಫೀಡಿಂಗ್ ಮದರ್ಸ್ ಇದ್ದಾರೋ ಅವ್ರಿಗೆಲ್ಲ ಮಿಲ್ಕ್ ಸಪ್ಲೈ ಕೂಡ ಚೆನ್ನಾಗಾಗುತ್ತೆ. ಆ ಮೆಂತೆ ಎಲ್ಲ ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ಮೇಲೆ ಕಪ್ಪು ಉದ್ದಿನ ಕಾಳನ್ನು ಸಹ ನಾನು ಹುರ್ಕೊತಾ ಇದ್ದೀನಿ. ಅದು ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೀವು. ಸೊ ನಾನು ಆಕ್ಚುಲಿ ಕಪ್ಪು ಉದ್ದಿನ ಕಾಳು ಹೇಳಿದ್ದು ನನ್ನ ಹಸ್ಬೆಂಡ್ಗೆ. ಸೊ ಅದು ಸ್ವಲ್ಪ ಪುಡಿ ತರ ಆಗಿದೆ. ಸೊ ಇನ್ನ ರೌಂಡ್ ಸಿಗುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಅದಾದ ನಂತರ ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಅಷ್ಟೇ ನಮ್ಗೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಏಜ್ ಅಟೆಂಡ್ ಆದಾಗ ನಮ್ಗೆ ಈ ಕಪ್ಪು ಉದ್ದಿನ ಕಾಳು ಮತ್ತೆ ಹುಚ್ಚೆಳ್ಳೆಣ್ಣೆ ಅದ್ರ ಜೊತೆ ತುಪ್ಪ ಹಾಕಿ ತಿನ್ನಿಸ್ತಾರೆ. ಬಿಕಾಸ್ ನಮ್ಗೆ ಸೊಂಟಕ್ಕೆ ಬಲ ಸಿಗ್ಲಿ ಮತ್ತೆ ಯಾವುದೇ ರೀತಿ ಬೆನ್ನೋ ಬರಬಾರ್ದು, ಹೊಟ್ಟೆ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ನಮ್ಗೆ ಕೊಡ್ತಿದ್ರು. ಮತ್ತೆ ಇದರಲ್ಲಿ ಫೈಬರ್ ಅಷ್ಟೇನೆ ಜಾಸ್ತಿ ಇದೆ, ಮತ್ತೆ ಐರನ್ ಕಂಟೆಂಟ್ ಅಷ್ಟೇ ತುಂಬಾ ಇದೆ. ಅದಾದ ನಂತರ ನಮ್ಮ ಡೈಜೆಷನ್ಗೂ ಸಹ ಹೆಲ್ಪ್ ಮಾಡುತ್ತೆ. ಮತ್ತೆ ಯಾವುದೇ ರೀತಿ ಬೋನ್ಸ್ ವೀಕ್ ಆಗಿದ್ರು ಅಷ್ಟೇನೆ ಬೋನ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಈ ಮಂಡಿ ನೋವು, ಸ್ನಾಯುಗಳ ನೋವು ಅಂತೆಲ್ಲ ವಯಸ್ಸಾದವರೆಲ್ಲ ಹೇಳ್ತಾ ಇರ್ತಾರೆ. ಸೊ ಅವರಿಗೂ ಅಷ್ಟೇ ವೀಕ್ಲಿ 2 ಟೈಮ್ಸ್ ಇದು ಕೊಡೋದ್ರಿಂದ ಬೆನ್ನು ಕಮ್ಮಿ ಆಗುತ್ತೆ. ಸೊ ನನಗಿದು ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನನ್ನ ಫಸ್ಟ್ ಬೇಬಿನಲ್ಲೂ ಅಷ್ಟೇ ನಾನು ಮೆಂತೆ ಮುದ್ದೆ ಒಂದಿನ ಬಿಟ್ಟು ಒಂದಿನ ಮುದ್ದೆ ಮಾಡಿಕೊಂಡು ತಗೊತಿದ್ದೆ. ಸೊ ತುಂಬಾನೇ ಬೆನಿಫಿಟ್ ಆಯಿತು ನನಗೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆ ಗೋಧಿನೂ ಆ್ಯಡ್ ಮಾಡ್ಕೊಬೇಕು. ಯಾಕಂದ್ರೆ ಈ ಮೆಂತೆ ಕಪ್ಪು ಉದ್ದು ಎಲ್ಲ ಸ್ವಲ್ಪ ಕಸರೆ ತರ ಇರುತ್ತೆ. ಸೊ ನಾವು ಗೋಧಿ ಕೆಂಪಕ್ಕಿ ಹಾಕೊಳ್ಳೋದ್ರಿಂದ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು. ಹಾಗಾಗಿ ಗೋಧಿನೂ ಅಷ್ಟೇ ನಾನು ಅರ್ಧ ಕೆಜಿ ತಗೊಂಡು ಅದನ್ನು ಅಷ್ಟೇ ಹುರ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ. ಸೊ ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ. ಗೋಧಿನಲ್ಲೂ ಅಷ್ಟೇ ನಮಗೆ ತುಂಬಾನೇ ಬೆನಿಫಿಟ್ ಇದೆ. ಒಂದು ಎನರ್ಜಿ ಆಗಲಿ ಮತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಗೋಧಿ ತಗೊಳ್ಳೋದ್ರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಯಾವುದೇ ರೀತಿ ಇರಲ್ಲ. ಸೊ ಇದರಲ್ಲೂ ಅಷ್ಟೇ ಫೈಬರ್ ಇರೋದ್ರಿಂದ ಡೈಜೆಷನ್ ಸಹ ಚೆನ್ನಾಗಾಗುತ್ತೆ. ಮತ್ತೆ ವೆಯ್ಟ್ ಲಾಸ್ಗೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಡೈಲಿ ವೆಯ್ಟ್ ಲಾಸ್ ಮಾಡೋರೆಲ್ಲ ರೈಸ್ ಬದಲು ಚಪಾತಿ ತಗೊಬೇಕು. ಬಟ್ ಏನಂದ್ರೆ ನೈಟು ಚಪಾತಿ ತಗೊಬಾರ್ದು. ಯಾಕಂದ್ರೆ ಡೈಜೆಷನ್ ತುಂಬಾ ಲೇಟಾಗಿ ಆಗುತ್ತೆ. ನೀವು ನೈಟ್ ಟೈಮ್ ಏನಾದ್ರು ಚಪಾತಿ ತಗೊಬೇಕು ಅಂದ್ರೆ ಒಂದು 7 o'clockಗೆಲ್ಲ 1 ಚಪಾತಿ ತಗೊಂಡ್ರೆ ಸಾಕು. ಜಾಸ್ತಿ ನಾವೇನೋ ತಗೊಂಡ್ರೆ ಅದು ಡೈಜೆಷನ್ ಚೆನ್ನಾಗಿ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಮತ್ತೆ ಡೈಜೆಷನ್ ಲೇಟಾಗಿ ಆಗುತ್ತಲ್ಲ. ಸೊ ನೈಟ್ ನಾವು ಮಲಗೋದ್ರಿಂದ
ಪ್ರಾಬ್ಲಮ್ ಆಗುತ್ತೆ. ಸೊ ಮಾರ್ನಿಂಗ್ ತಗೊಳ್ಳೋದು ಬೆಸ್ಟ್ ಮತ್ತೆ ಆಫ್ಟರ್ನೂನ್ ತಗೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅದಾದ ನಂತರ ನಾನಿಲ್ಲಿ ಕೆಂಪಾಕಿ ತಗೊಂಡಿದ್ದೀನಿ. ಕೆಂಪಾಕಿಲಿ ಬಂದು ಗ್ಲಿಸಮಿಕ್ ಇಂಡೆಕ್ಸ್ ಅನ್ನೋ ಒಂದು ಪೋಷಕಾಂಶ ಇದೆ. ಇದು ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಈಗ ಶುಗರ್ ಪೇಷಂಟ್ಗೆ ರೈಸ್ ತಿನ್ಲೇಬೇಕು ಅಂತ ಅನ್ಸುತ್ತೆ. ಸೊ ಅಂಥವ್ರು ಏನ್ ಮಾಡ್ಬೇಕು, ಈ ಕೆಂಪಕ್ಕಿನ ಒಂದು 1 ಅವರ್ ಚೆನ್ನಾಗಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದಾದ ನಂತರ ಅನ್ನ ಮಾಡಿಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು. ಯಾವುದೇ ರೀತಿ ಶುಗರ್ ಜಾಸ್ತಿ ಆಗೋದಾಗ್ಲಿ ಏನೂ ಆಗಲ್ಲ, ತುಂಬಾ ಬೆನಿಫಿಟ್. ಮತ್ತೆ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ. ಮತ್ತೆ ವೆಯ್ಟ್ ಲಾಸ್ ಅಂತೂ ತುಂಬಾನೇ ಹೆಲ್ಪ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕೆಂಪಕ್ಕಿ ಅನ್ನ ತಿನ್ನೋದ್ರಿಂದ ನಮ್ಗೆ ಬೇಗ ಹೊಟ್ಟೆ ಹಸುವಾಗೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸ್ ತುಂಬಾನೇ ಬೇಗ ಆಗುತ್ತೆ. ಮತ್ತೆ ನಮ್ಮ ಬಾಡಿನಲ್ಲಿ ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೂ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಅಷ್ಟೇನೆ, ಇದ್ರಲ್ಲೂ ಅಷ್ಟೇ, ಇದು ತಗೊಳ್ಳೋದ್ರಿಂದನೂ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಲಿ ಯಾವುದು ಬರೋದಿಲ್ಲ. ಮತ್ತೆ ಇದ್ರಲ್ಲಿ ಬಂದು ಐರನ್ ಕಂಟೆಂಟ್ ಆಗಲಿ ಮತ್ತೆ ಜಿಂಕ್ ಕಂಟೆಂಟ್ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಆಕ್ಟಿವ್ ಆಗಿ ಇರ್ಬೋದು. ಸೊ ಇದರಿಂದ ನಾವು ಈಗಾಗಲೇ ಹೇಳ್ದಂಗೆ ನಾನು ಅನ್ನ ಆದ್ರೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಗಂಜಿ ಮಾಡ್ಕೊಂಡಾದ್ರೂ ನಾವು ತಿನ್ಬೋದು. ಗಂಜಿ ಏನಿಲ್ಲ, ಚೆನ್ನಾಗಿ ನೆನೆ ಅನ್ನ ಅಂದ್ರೆ ಒಂದು 3 ವಿಸಿಲ್ ಕೂಗಿಸ್ಬೋದು. ಗಂಜಿ ಬೇಕಂದ್ರೆ ಒಂದು 5ರಿಂದ 6 ವಿಸಿಲ್ ಚೆನ್ನಾಗಿ ಕೂಗಿಸಿ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗ್ಬೋದು. ಸೊ ನೋಡಿ, ಎಲ್ಲಾನು ನಾನು ಮಿಕ್ಸ್ ಮಾಡಿಕೊಂಡು ಈ ತರ ಎಲ್ಲ ಫುಲ್ಲ ಒಟ್ಟಿಗೆ ಹಾಕೊಂಡು ಅದು ಮಿಲ್ಗೆ ಹಾಕೊಂಡು ಬಂದು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಪೌಡರ್ ಎಲ್ಲ ರೆಡಿ ಆಯ್ತು. ಸೊ ಪೌಡರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಏನಾದ್ರೆ ತುಂಬಾ ನುಣ್ಣಗಿರ್ಬೇಕು, ನುಣ್ಣಗಿದ್ರೆ ಚೆನ್ನಾಗಿರುತ್ತೆ, ಮುದ್ದೆನೂ ಅಷ್ಟೇ ತುಂಬಾ ಚೆನ್ನಾಗುತ್ತೆ. ಸೊ ಈಗ ಮೆಂತ್ಯ ಪೌಡರ್ ರೆಡಿ ಆಯ್ತು. ಸೊ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನೀಗ ಬಂದು ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ನೀರು ಇಟ್ಕೊಂತಿದ್ದೀನಿ. ಸೊ ನಮ್ಗೆ ಎಷ್ಟಪ್ಪ ಮುದ್ದೆ ಬೇಕೋ ಅಷ್ಟು, ನಾನು ಸ್ವಲ್ಪ ಸ್ಮಾಲ್ ಮುದ್ದೆ ತಗೊಂತೀನಿ. ಸೊ ಸ್ವಲ್ಪ ತುಪ್ಪ ಹಾಕೋದ್ರಿಂದ, ಇಲ್ಲ ತುಪ್ಪ ಆದ್ರೂ ಹಾಕ್ಬೋದು, ಇಲ್ಲ ಎಣ್ಣೆ ಆದ್ರೂ ಹಾಕ್ಬೋದು. ತುಪ್ಪ ಅಥವಾ ಎಣ್ಣೆ ಹಾಕೋದ್ರಿಂದ ಹಸಿಟ್ಟು ಗಂಟು ಕಟ್ಟೋದಿಲ್ಲ, ಇಲ್ಲಾಂದ್ರೆ ನಾವು ಹಸಿಟ್ಟು ಹಾಕಿದ ತಕ್ಷಣ ಗಂಟು ಕಟ್ಬಿಡುತ್ತೆ. ಸೊ ಹಾಗಾಗಿ ತುಪ್ಪ ಅಥವಾ ಎಣ್ಣೆನ ಹಾಕೊಬೇಕಾಗುತ್ತೆ. ಸೊ ನೀರ್ ಕುದಿ ಬಂದ್ಮೇಲೆ ಹಸಿಟ್ಟು ಹಾಕೊಂಡು ಸೇಮ್ ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಲ್ಲ, ಸೊ ಅದೇ ರೀತಿ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಈ ತರ ಚೆನ್ನಾಗಿ ಮಾಡ್ಕೊಬೇಕು. ಸೊ ನನಗೆ ಹಿಟ್ಟಿಂದು ಕೋಲ್ ಬರುತ್ತಲ್ಲ, ಸೊ ಅದ್ರಲ್ಲಿ ನನಗೆ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಬಾಂಡ್ಲಿನೇ ಮಾಡೋದು ಯಾವಾಗ್ಲೂ, ಹಾಗಾಗಿ ನಾನು ಬಾಂಡ್ಲಿ ಮಾಡ್ಕೊಂತೀನಿ. ಸೊ ನೋಡಿ, ಈ ತರ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಒಂದ್ ಸ್ವಲ್ಪನೂ ಗಂಟಿಲ್ಲ. ಗಂಟಿಲ್ದಂಗೆ ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು. ಮೇನ್ ಇದು, ಬೇಯಿಸ್ಲಿಲ್ಲ ಅಂದ್ರೆ ಲೂಸ್ ಮೋಷನ್ ಆಗೋದು ಗ್ಯಾರಂಟಿ. ಸೊ ಚೆನ್ನಾಗಿ ಬೇಯಿಸ್ಬೇಕು, ನಮ್ಗೆ ಕೈಗೆ ಅಂಟಬಾರ್ದು. ಸೊ ಆ ತರ ಚೆನ್ನಾಗಿ ಬೇಯಿಸಿ ನಾವು ಮುದ್ದೆನ ಮಾಡ್ಕೊಬೇಕಾಗುತ್ತೆ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸೊ ಮುದ್ದೆ ಮಾಡ್ಕೊತೀನಿ. ಸೊ ಚೆನ್ನಾಗಿ ಈ ತರ ಅದ್ನಿ ನಾವು ಯಾವುದೇ ರೀತಿ ಗಂಟಿಲ್ದೇ ಇದ್ದಂಗೆ ಚೆನ್ನಾಗಿ ಮುದ್ದೆ ಮಾಡ್ಕೊಬೇಕಾಗುತ್ತೆ. ಸೊ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಕಚ್ರೆ ಗೊತ್ತಾಗೋದಿಲ್ಲ, ಹಾಗಾಗಿ ತುಪ್ಪ ಹಾಕೊಂಡು ತಿನ್ಬೋದು. ತುಪ್ಪ ಇಷ್ಟಪಡಲ್ಲ ಅನ್ನೋರು ಸಾಂಬಾರಲ್ಲಿ ತಿಂದ್ರು ಏನೂ ತೊಂದರೆ ಇಲ್ಲ, ಕಸರೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾನು ನುಂಗೋದ್ರಿಂದ ನನಗೆ ಕಸರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.